ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಿಐಡಿ ಈಗ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿಗೆ ಸಿಐಡಿ ಟೀಮ್ ಕೂಡ ಈಗಾಗಲೇ ಆಗಮಿಸಿದೆ. ಯಾಕಂದ್ರೆ ಈ ಒಂದು ಕೇಸನ್ನ 6ರಲ್ಲಿ 4 ಕೇಸಸ್ಸನ್ನ ಅಧಿಕೃತವಾಗಿ ಸಿಐಡಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಕೇಸ್ ಫೈಲ್ ಅನ್ನ ಕೊಡಬೇಕಿತ್ತು. ಸಿಐಡಿ ಅಧಿಕಾರಿ ಹರ್ಷ ಪ್ರಿಯಂ ಅವರ ನೇತೃತ್ವದ ತಂಡ ಈಗಾಗಲೇ ಬಳ್ಳಾರಿಗೆ ಬಂದಿದೆ. ಎಸ್ಪಿ ಕಚೇರಿಗೆ ಆಗಮಿಸಿದರೆ ಈಗ ಸಿಐಡಿ ಅಧಿಕಾರಿಗಳು. ಸೊ ಪೊಲೀಸರಿಂದ ತನಿಖೆಯ ಫೈಲ್ ಈಗ ಸಿಐಡಿಗೆ ಹಸ್ತಾಂತರ ಆಗಿದೆ. ಅಂದ್ರೆ ಇವತ್ತಿನಿಂದ ಅಧಿಕೃತವಾಗಿ ಸಿಐಡಿ ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಇದರಲ್ಲಿ ಸಾವನ್ನಪ್ಪಿರುವಂತಹ ಒಬ್ಬ ವ್ಯಕ್ತಿ ರಾಜಶೇಖರ್ ರೆಡ್ಡಿ. ಸೊ ಅವರು ಕಾಂಗ್ರೆಸ್ನ ಕಾರ್ಯಕರ್ತ. ಸೊ ಈ ಸಾವಿಗೇನು ಕಾರಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಗಾಯಿತು ಘಟನೆ ಅನ್ನುವಂಥದ್ರ ಬಗ್ಗೆ ಪೂರ್ತಿಯಾಗಿ ತನಿಖೆಯನ್ನು ಈಗ ಸಿಐಡಿ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಏನು ತನಿಖೆಯನ್ನು ಮಾಡಿದ್ರು ಅದರ ವರದಿ ಏನಿತ್ತು ಆ ಕೇಸ್ ಫೈಲನ್ನು ಈಗ ಅಧಿಕೃತವಾಗಿ ಸಿಐಡಿ ಟೀಮಿಗೆ ಹಸ್ತಾಂತರ ಮಾಡ್ತಾರೆ. ಅದಾದ ನಂತರ ಈ 4 ಪ್ರಕರಣಗಳಲ್ಲಿ 2 ಅಟ್ರಾಸಿಟಿ ಕೇಸ್ ಇದೆ. ಸೊ ಹಾಗಾಗಿ ಲೋಕಲ್ ಪೊಲೀಸ್ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಇನ್ನು ಉಳಿದ 4 ಪ್ರಕರಣಗಳೇನಿದೆಯಲ್ಲ ಕ್ರಿಮಿನಲ್ ಪ್ರಕರಣಗಳು, ಇದರಲ್ಲಿ ಶ್ರೀರಾಮುಲು ಅಥವಾ ಜನಾರ್ದನ್ ರೆಡ್ಡಿ ಇವರೆಲ್ಲರ ಮೇಲೂ ಕೂಡ ಪ್ರಕರಣಗಳೇನು ದಾಖಲಾಗಿದೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಈಗ ಹಸ್ತಾಂತರ ಮಾಡಿದ್ದಾರೆ.